ಕರ್ನಾಟಕ ವಿಧಾನಸಭೆಯ ಹಿರಿಯ ಶಾಸಕರು 95 ವರ್ಷದ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಒಂದು ತುಂಬಲಾರದ ನಷ್ಟ ಅಂತ ಹೇಳಿ ಶರಣರೊಬ್ಬರು ಮಾತನಾಡ್ತಾ ಇದ್ದದ್ದನ್ನು ನಾವು ಗಮನಿಸಿದ್ವಿ. ಅವರ ಕುಟುಂಬದ ಜೊತೆಯಲ್ಲಿ ಅನೇಕ ವರ್ಷಗಳಿಂದ ಅವರು ಅವಿನಾಭಾವವಾದಂಥ ನಂಟನ್ನು ಹೊಂದಿದ್ರು. ಎಲ್ಲ ಧಾರ್ಮಿಕ ಕೈಂಕರ್ಯಗಳಿಗೆ ಭಾಗಿಯಾಗ್ತಾ ಇದ್ದಂಥ ಹಿನ್ನೆಲೆ ಆ ಕುಟುಂಬದಲ್ಲಿ ಮನೆ ಮಾಡಿರುವಂತಹ ಭಕ್ತಿ ಭಾವ ಧಾರ್ಮಿಕ ಆಚರಣೆಯ ಕುರಿತಾದಂಥ ವಿಚಾರವನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಆ್ಯಂಡ್ ಸೋಲಿಲ್ಲದ ಸರದಾರ ಅಂತ ಹೇಳಿನೇ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕರೆಯಲಾಗತ್ತೆ. ಇನ್ಫ್ಯಾಕ್ಟ್ ನಾನು ಆಗಲೇ ಹೇಳ್ತಾ ಇದ್ದೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಆಸ್ಪತ್ರೆಯಿಂದ ಕೊಟ್ಟಂತಹ ಬಡವರಿಗೆ ಕಾಳಜಿಯನ್ನು ವಹಿಸಿ ಕೊಟ್ಟಂಥ ಕೊಡುಗೆ ಬಹಳ ಅಪಾರ ಅಂತ ಹೇಳಿ ದಾವಣಗೆರೆ ಬಾಪೂಜಿ ಕಾರ್ಡ್ ಅದರ ಮುಖಾಂತರ ಬಡವರಿಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಉಂಟಾಗಬಾರ್ದು, ಹಣ ಇಲ್ಲ ಅಂತ ಹೇಳಿ ಚಿಕಿತ್ಸೆಯಿಂದ ವಂಚಿತರಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಂದ ಮಹತ್ವದ ಯೋಜನೆ ಅದು ದಾವಣಗೆರೆ ಬಾಪೂಜಿ ಹೆಲ್ತ್ ಕಾರ್ಡ್. ಆ್ಯಂಡ್ ಈಗ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಹೇಳೋದಷ್ಟೇ, ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆಗಳೇನಿದೆಯಲ್ಲ ಸಮಾಜಕ್ಕೆ, ಅದನ್ನು ಉಳಿಸಿಕೊಂಡು ಹೋಗುವಂತಹ, ಅದನ್ನು ಮುಂದುವರೆಸುವಂತಹ ಬಹಳ ಮಹತ್ವದ ಜವಾಬ್ದಾರಿ ಇರೋದು ಅವರ ಪುತ್ರ ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೆ ಅವರ ಸೊಸೆ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್. ಸಂಸದರಾಗಿ ಅವರು ಕೂಡ ಸಂಸದರು ಮತ್ತು ಖುದ್ದು ವೈದ್ಯರು ಆಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಕೊಡುಗೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದೆ ಈ ವೈದ್ಯಕೀಯ ಕ್ಷೇತ್ರಕ್ಕೆ. ಇನ್ನು ಸಾಮಾಜಿಕವಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲೆಲ್ಲ ಮಲ್ಲಿಕಾರ್ಜುನ್ ಅವರ ಕೊಡುಗೆ ಇನ್ನು ಮುಂದೆ ಮುಂದುವರಿಬೇಕಾದಂತಹ ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ಬಾಪೂಜಿ ವಿದ್ಯಾಸಂಸ್ಥೆಯ ಮೂಲಕ ಸಾವಿರಾರು ವೈದ್ಯರನ್ನು, ಎಂಜಿನಿಯರ್ಗಳನ್ನು ಸಮಾಜಕ್ಕೆ ಕೊಟ್ಟಂತಹ ಒಂದು ಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರದ್ದು. ದಾವಣಗೆರೆಯನ್ನು ವಿದ್ಯಾನಗರಿಯನ್ನಾಗಿ ಅವರು ಬೆಳೆಸಿದ್ರು. ಈಗ ಅವರಿಂದ ಪ್ರಯೋಜನವನ್ನು ಪಡೆದುಕೊಂಡಂತಹ ಪ್ರತಿಯೊಬ್ಬರು ಅವರನ್ನು ಅಪ್ಪಾಜಿ ಅಂತ ಹೇಳಿ ಸ್ಮರಿಸ್ಕೊಳ್ತಾ ಇದ್ದಾರೆ. ದಾವಣಗೆರೆಯನ್ನು ಧವನಗಿರಿಯನ್ನಾಗಿ ಮಾರ್ಪಡಿಸುವಲ್ಲಿ ಅವರ ಕೊಡುಗೆ ಅಪಾರ ಅಂಥೇಳಿ ಅವರನ್ನು ಸ್ಮರಿಸಲಾಗ್ತಾ ಇದೆ. ಉದ್ಯಮ, ರಾಜಕೀಯ, ಸಮಾಜ ಸೇವೆಯಲ್ಲಿ ಅವರು ಕೊಟ್ಟಿರುವಂತಹ ಕೊಡುಗೆಗಳಿಂದ ಅವರ ಈ ನಿಧನ ಏನಿದೆಯಲ್ಲ, ಇದು ಕರ್ನಾಟಕಕ್ಕೆ ಬಹಳ ದೊಡ್ಡ ಮಟ್ಟದ ತುಂಬಲಾರದ ನಷ್ಟ. ಆ್ಯಂಡ್ ಅವರದ್ದು ಬಹಳ ದೊಡ್ಡ ಕುಟುಂಬ ಕೂಡ ಹೌದು. ನೋಡಿ, ಈ ದೊಡ್ಡವರೆಲ್ಲ ಹೆಂಗೆ ಮಾದರಿ ಆಗ್ತಾರೆ ಅಂತ ಹೇಳಿದ್ರೆ, ಅಫ್ಕೋರ್ಸ್ ಕರ್ನಾಟಕದಲ್ಲಿ ಈ ಥರ ದೊಡ್ಡ ಮನೆಗಳು ಬಹಳಷ್ಟಿದೆ. ಒಟ್ಟು ಕುಟುಂಬದಲ್ಲಿದ್ದುಕೊಂಡು ಹಿರಿಯರಾಗಿ, ಮಾರ್ಗದರ್ಶಕರಾಗಿ ಪ್ರತಿಯೊಬ್ಬರಿಗೂ ದಾರಿ ದೀಪವಾಗಿ ಕುಟುಂಬಸ್ಥರಿಗೆ ಬದುಕುವಂಥದ್ದಿದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಇವತ್ತಿನ ಕಾಲದಲ್ಲಿ, ಇವತ್ತಿನ ಈ ಕಲಿಯುಗದಲ್ಲಿ ನಾವು ಗಮನಿಸ್ತೀವಿ ಮನಸ್ಸುಗಳು ಎಷ್ಟು ವಿಷ ತುಂಬಿದೆ ಅಂತ ಹೇಳಿ. ಬಟ್ ಅವೆಲ್ಲವನ್ನ ಬದಿಗೊತ್ತಿ ಮಾದರಿಯಾಗಿ ನಿಲ್ಲುವಂಥವರು ಪ್ರಾತಸ್ಮರಣೀಯರಾಗೋಗ್ತಾರೆ. ಅವರ ಈ ಅಂತ್ಯ ಅನ್ನುವಂಥದ್ದು ಇರುತ್ತಲ್ಲ, ಅದು ನಿಜಕ್ಕೂ ಆ ಕುಟುಂಬಕ್ಕೆ ಮಾತ್ರವಲ್ಲದೆ ಸಮಾಜಕ್ಕೆ ಕೂಡ ತುಂಬಲಾರದ ನಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ, ಹಿರಿಯರು ಬದುಕಿ ಹೋದಂಥ ಈ ಹಾದಿಯನ್ನು ಕಿರಿಯರಾದವರೆಲ್ಲರೂ ಅನುಸರಿಸೋದು ಬಹಳ ಕಷ್ಟ. ಅಟ್ಲೀಸ್ಟ್ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಸ್ವಲ್ಪವನ್ನಾದರೂ ನಾವು ಅಳವಡಿಸ್ಕೊಂಡು ನಡೆದ್ರೆ ಜೀವನ ಸಾರ್ಥಕ ಅನ್ನಿಸ್ಕೊಳ್ಳುತ್ತೆ. ಅಂತಹ ಹಿರಿಯ ಚೇತನರ ಸಾಲಿನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಬರ್ತಾರೆ. ಒಂದಿಡೀ ದೊಡ್ಡ ಕುಟುಂಬವನ್ನು ದಾರಿ ದೀಪವನ್ನಾಗಿ ನಿಂತು ಮುನ್ನಡೆಸಿದಂತಹ ಪ್ರಖ್ಯಾತಿ ಶಾಮನೂರು ಶಿವಶಂಕರಪ್ಪ ಅವರದ್ದು. ಮಕ್ಕಳು, ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲ ತಲೆಮಾರುಗಳನ್ನು ಕಂಡು ಅವರೆಲ್ಲರ ಬದುಕಿಗೆ ಮಾರ್ಗದರ್ಶನವನ್ನು ಕೊಟ್ಟು, ನೀವು ಇಂಥದ್ದೇ ಒಳ್ಳೆ ಹಾದಿಯಲ್ಲಿ ನಡಿಬೇಕು ಅಂಥೇಳಿ ರೂಪುರೇಷೆ ಹಾಕ್ಕೊಟ್ಟು ತಮ್ಮ ಇಹಲೋಕದ ಯಾತ್ರೆಯನ್ನು ಪೂರ್ಣಾಯುಷಿಗಳಾಗಿ ಕಳೆದಿದ್ದಾರೆ ಅವರು. ಅವರಿಗೆ ಶಿವ ಸಾಯುಜ್ಯ ಪ್ರಾಪ್ತಿ ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಆಶಯವಾಗ್ತಾ ಇದೆ. ಅವರ ಕೊಡುಗೆಗಳನ್ನು ಸ್ಮರಿಸಿಕೊಳ್ಳುವಂಥದ್ದಾಗ್ತಾ ಇದೆ. ಇನ್ನು ರಾಜಕೀಯ ರಂಗದ ಭೀಷ್ಮ ಅಂತ ಕೂಡ ಅವರನ್ನು ಕರೆಯಲಾಗುತ್ತೆ. ಅಂತಹ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ.